टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತಮಗೂ ಡಿ ಕೆ ಶಿವಕುಮಾರ್ ವೈಯಕ್ತಿಕ ಏನಿಲ್ಲ, ತಾವೇ ಹೇಳಿದ್ರಿ ಏನು ವೈಯಕ್ತಿಕ ಇಲ್ಲ, ಏನು ಇಲ್ಲ. ವಿಚಾರ ಭೇದಗಳು ಇರ್ತಾವಲ್ವಾ, ಯಾವ ವಿಚಾರ ಭೇದದ ವಿಚಾರದಲ್ಲಿ ಸ್ಪಾರ್ಕ್ ಆದ್ರಿ ತಾವಿಬ್ರು ಅಂತ? ಸ್ಪಾರ್ಕ್ ಏನಿಲ್ಲ, ಇವತ್ತು ಚೆನ್ನಾಗೇ ಇದ್ದೀವಿ ಅಲ್ರಿ. ಸ್ಪಾರ್ಕ್ ಆಗೋವಂಥದ್ದು ಏನಿರ್ತದಪ್ಪ, ಕಿಡಿ ಒತ್ತೋವಂಥದ್ದು ಏನಿಲ್ಲ, ವಿಚಾರ ಭೇದ ಅಂತ ಹೇಳ್ತೀವಿ. ಅವರು ಈಗ ವಿಧಾನಸೌಧಕ್ಕೆ ಹೋಗೋದಕ್ಕೆ ನಮ್ಮ ಮನೆಯಿಂದನೇ ಹೊರಟ್ರೆ ಈ ಕಡೆ ಅಂಡರ್ ಬ್ರಿಡ್ಜ್ ಕೆಳಗಡೆ ಹೋಗೋಕ್ಕೂ ಅವಕಾಶ ಇದೆ, ಈ ಕಡೆ ಬೇಕ್ರಿ ಸರ್ಕಲ್ಗೆ ಹೋಗೋಕ್ಕೂ ಮೂಲಕ ಹೋಗೋಕ್ಕೂ ಅವಕಾಶ ಇದೆ. ನಾನು ಈ ರೋಡಲ್ಲಿ ಹೋಗೋಣಪ್ಪ ಅಂತ ಹೇಳ್ತೀನಿ, ಅವ್ರು ಈ ರೋಡಲ್ಲಿ ಹೋಗೋಣ ಅಂತಾರೆ. ಆದರೆ ಇಬ್ಬರದ್ದು ಗುರಿ ವಿಧಾನಸೌಧನೇ ತಾನೆ. ಒಟ್ಟಿಗೆ ಒಂದು ಕಾರ್ ಎತ್ಕೊಂಡು ಹೋಗ್ಬಿಡಿ, ಯಾವ ಥರ ಒಂದಿನ ಸರಿ ಆಗ್ಬೋದು. ಹೋಗೋಣ, ಅದೇನಂತೆ. ನಾನೇ ಕರಿತೀನಿ ಮನೆಗೆ ಊಟಕ್ಕೆ ಒಂದ್ಸರಿ. ಡಿ ಕೆ ಶಿವಕುಮಾರ್ ಊಟಕ್ಕೆ ಕರಿತೀನಿ. ಓಕೆ, ಇದು ಹೊಸ ಬೆಳವಣಿಗೆ. ಆದರೆ ಅಲ್ಲ, ಹೊಸ ಬೆಳವಣಿಗೆ ಏನಿಲ್ಲ, ಏನು ಅಂಥದ್ದೇನಿಲ್ಲ. ನಾನು ಅವರು ಜೊತೆಯಲ್ಲಿ ವಿದೇಶ ಪ್ರವಾಸಗಳು ಮಾಡಿದ್ದೀವಿ, ಗೊತ್ತಾಯ್ತಾ. ಹಾಗಾಗಿ ನಮಗೂ ಅವ್ರಿಗೂ ಏನಿದೆ, ಕರಿತೀನಿ ಮನೆಗೆ ಒಂದ್ಸರಿ ಊಟಕ್ಕೆ. ಅವ್ರಿಗೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರೆ, ಹಾಗಾದರೆ ಶಾಸಕರ ಅಭಿಪ್ರಾಯ ಏನು ಅಗತ್ಯ ಇಲ್ಲ ಅಂತೀರಾ? ಹೈಕಮಾಂಡ್ ತೀರ್ಮಾನ ಮಾಡುವಾಗ ಎಲ್ಲರ ಅಭಿಪ್ರಾಯನೂ ಕ್ರೋಢೀಕರಿಸ್ಕೊಂಡೆ ತೀರ್ಮಾನ ಮಾಡೋದು. ಅವರೇನು ಏಕಪಕ್ಷೀಯವಾಗಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಮೊನ್ನೆ ಮಾಡಿದಾಗಲೂ ಅಷ್ಟೇ ಶಾಸಕರ ಅಭಿಪ್ರಾಯನೇ ಕೇಳಿ ಆನಂತರ ಹೈಕಮಾಂಡ್ ಅವರು ನಿರ್ಧಾರಕ್ಕೆ ಬಂದಂಥದ್ದು. ಕೊನೆಯದಾಗಿ ಹೆಸರು ದುರ್ಬಳಕೆ ಆಗ್ತಾ ಇದೆ, ಸಿಎಂ ಹೆಸರನ್ನ ದುರ್ಬಳಕೆ ಮಾಡ್ಕೋಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದೆ. ಎಚ್ಚರಿಕೆ ಅಥವಾ ಅವರು ಕೊಟ್ಟಂತ ಸಂದೇಶ? ಹೇಳಿಕೆ ಅಷ್ಟೇ, ಎಚ್ಚರಿಕೆ ಅವೆಲ್ಲ ಏನು ನಡೆಯಲ್ಲ. ಎಚ್ಚರಿಕೆ ಯಾರು ಕೇಳ್ತಾರೆ? ಅಲ್ಲ, ಅಧ್ಯಕ್ಷರಾಗಿ ಎಚ್ಚರಿಕೆ ಕೊಟ್ಟರೆ ನೀವು ಅದನ್ನೇನು ಇದು ಮಾಡಿ ಅಕ್ಸೆಪ್ಟ್ ಮಾಡಲ್ಲ? ತಪ್ಪು ಮಾಡಿದ್ರೆ ಎಚ್ಚರಿಕೆ ಕೊಡ್ಬೇಕು. ಏನು ತಪ್ಪು ಮಾಡಿದ್ದೀವಿ? ತಪ್ಪಿದ್ರು ತಾನೆ ಎಚ್ಚರಿಕೆ. ಅದು ಹೇಳಿಕೆ, ಅದು ನಾನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ಅದು ಒಂದು ಅನ್ವಯ. ಯಾರು ಎಗನೆಸ್ಟ್ ಯಾರು ಹೋಗೋರೆ? ಅವ್ರು ಹೋಗೋರ? ಯಾರು ಹೈಕಮಾಂಡ್ ಎಗನೆಸ್ಟ್ಗೆ ನಾವು ಯಾರು ಹೋಗ್ತಾ ಇಲ್ಲ. ನಾವೆಲ್ಲ ಪದೇ ಪದೇ ಸ್ಪಷ್ಟನೆ ಮಾಡಿದ್ದೀವಿ. ಹೈಕಮಾಂಡ್ ಹೇಳಿದಂಗೆ ಎಲ್ಲರೂ ಕೂಡ ನಿರ್ಣಯ ಅಂತೇಳಿ ಹೇಳಿದ್ದೇವೆ. ಹೈಕಮಾಂಡ್ಗೆ ಎಗನೆಸ್ಟ್ ಅಂತ ಯಾಕೆ ಹೇಳ್ತೀರಿ? ಯಾರು ಎಗನೆಸ್ಟ್? ನಾವಿದ್ದೀವ? ಅವರಿದ್ದಾರೆ? ಯಾರಿದ್ದಾರೆ? ಯಾರೂ ಇಲ್ಲ.